ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ, ಸೊ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ದೂರ ಇದ್ದೀರಾ, ಬ್ರೇಕಪ್ ಸಿಚುಯೇಷನಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ಜೊತೆಗೆ ದೂರ ಇದ್ದೀರಾ, ದೂರ ಆಗೋಗಿದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನಂತ ಅಂದರೆ, ಸೊ ನಿಮ್ಮ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆಗಬೇಕಾ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಸೊ ಐ ಥಿಂಕ್ ಈ ಒಂದು ರೀಡಿಂಗ್ ತುಂಬ ದಿನದಿಂದ ರಿಕ್ವೆಸ್ಟ್ ಬರ್ತಾನೆ ಇತ್ತು. ಸೊ ಹಾಗಾಗಿ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ, ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೆಲಿಯನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಯಸ್ ಗೈಸ್ ಇವಾಗ ರೀಡಿಂಗ್ನ ಓಕೆ ಗೈಸ್ ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಬೇಕಾ ಅಥವಾ ಮೂವ್ ಆಗಬೇಕಾ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ 5 of wands. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ದೀರಾ, ವಿ ಹ್ಯಾವ್ 5 of wands ಫಾರ್ ಯು ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಸಾರಿ, ಆ್ಯಂಡ್ ಕ್ವೀನ್ ಆಫ್ ವ್ಯಾನ್ಸ್, ನೈಟ್ ಆಫ್ ಕಪ್ಸ್, 4 of ಪೆಂಟಿಕಲ್ಸ್ ಜೊತೆಗೆ ವಿ ಹ್ಯಾವ್ ಕಿಂಗ್ ಆಫ್ ಕಪ್ಸ್ ಅಂತ ಹೇಳ್ಬೋದು. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂತ ಅಂದರೆ, ಸೊ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವರ್ತ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದರೆ, ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದರೆ ತುಂಬಾ ಪ್ರೀತಿ ಇದೆ, ಕೇರ್ ಇದೆ, ರೆಸ್ಪೆಕ್ಟ್ ಇದೆ, ಗೌರವ ಇದೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲನೂ ಕೂಡ ದಿಸ್ ಪರ್ಸನ್ ಇಸ್ ಪರ್ಫೆಕ್ಟ್ ಟು ಮೀ, ಇವರು ನನಗೆ ಲೈಫ್ ಪಾರ್ಟ್ನರ್ ಆಗೋದಕ್ಕೆ ಇವರು ನನಗೆ ಪರ್ಫೆಕ್ಟ್ ಇದ್ದಾರೆ ಅಂತ ಅವ್ರಿಗೆ ಯಾವಾಗಲೂ ಕೂಡ ಫೀಲ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ವಾಂಟ್ ಟು ಬಿ ವಿತ್ ಯು ಅಂತಲೂ ಕೂಡ ನನಗೆ ಫೀಲ್ ಬರ್ತಾ ಇದೆ. ಸೊ ಇಲ್ಲಿ ಕಾರ್ಡ್ಸ್ ಪ್ರಕಾರ ಅಟ್ ಪ್ರೆಸೆಂಟ್ ನಿಮ್ಮ ಒಂದು ವ್ಯಕ್ತಿಯ ಜೀವನದಲ್ಲಿ ದೇ ಆರ್ ಸೋ ಮೆನಿ ಥಿಂಗ್ಸ್. ಅವರ ಜೀವನದಲ್ಲಿ ತುಂಬಾ ಸ್ಟಕ್ ಎನರ್ಜೀಸ್ ಇದೆ, ತುಂಬಾ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಐ ಥಿಂಕ್ ನಿಮ್ಮ ಕನೆಕ್ಷನ್ ದೂರ ಆಗೋದಕ್ಕೆ, ನಿಮ್ಮ ಕನೆಕ್ಷನ್ ಸಪ್ರೇಟ್ ಆಗೋದಕ್ಕೆ ಕಾರಣನೇ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯ ಈಗೋ ಅಂತ ನಾನು ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ, ಎಷ್ಟೇ ಕೇರ್ ಇದ್ರೂ ಕೂಡ ಅವರು ತಲೆ ಬಾಗೋದಿಲ್ಲ ನಿಮ್ಮ ಮುಂದೆ. ಆ್ಯಂಡ್ ಆ ಒಂದು ವ್ಯಕ್ತಿ ಈಗೋನ ಬಿಟ್ಟು, ಆಟಿಟ್ಯೂಡ್ನ ಬಿಟ್ಟು ಪ್ರೀತಿಗೋಸ್ಕರ ಸರೆಂಡರ್ ಆಗೋದಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವರು ಪ್ರೈಡ್ ಆಗಿ ಅವರು ಈಗೋನ ಅವರು ತಗೊಂಡಿದ್ದಾರೆ. ಲೈಕ್ ಈ ಒಂದು ವ್ಯಕ್ತಿ ಇರೋದೇ ಹಾಗೆ, ತುಂಬಾನೇ ಮೆಸ್ಕ್ಯುಲೈನ್ ಎನರ್ಜಿ. ಸೊ ಯಾರಿಗೂ ಕೂಡ ಬಗ್ಗೋದಿಲ್ಲ, ಯಾರ್ದ್ರ ಮೇಲೂ ಕೂಡ ಅವರು ಬೇಗ ಸೋಲನ್ನು ಒಪ್ಕೊಳ್ಳೋದಿಲ್ಲ, ಅವ್ರ ತಪ್ಪನ್ನ ಅವ್ರು ಒಪ್ಕೊಳ್ಳೋದಿಲ್ಲ. ತುಂಬಾನೇ ಒಂದು ಡಾಮಿನೆಂಟ್ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಅಂತಾನೂ ಕೂಡ ಹೇಳ್ಬೋದು. ಅವ್ರು ಎಷ್ಟೇ ಡಾಮಿನೇಟ್ ಆಗಿರ್ಬೋದು, ಆದರೆ ಅವ್ರು ಅಷ್ಟೇ ಎಮೋಷನಲ್ ವ್ಯಕ್ತಿ ಅಂತ ಹೇಳ್ತೀನಿ. ಅವ್ರು ಯಾವುದಕ್ಕೂ ಸೋಲಲ್ಲ, ಅವ್ರು ಯಾವುದಕ್ಕೂ ಬಗ್ಗೋದಿಲ್ಲ, ಅವ್ರು ಯಾವುದಕ್ಕೂ ಅವ್ರ ತಲೆನೂ ಕೆಡ್ಸ್ಕೊಳ್ಳಲ್ಲ. ಬಟ್ ಅವರು ನಿಮಗೋಸ್ಕರ, ನಿಮ್ಮ ಒಂದು ವಿಚಾರಕ್ಕೋಸ್ಕರ ನಿಮ್ಮಿಂದ ಮೂವ್ ಆಗೋದಕ್ಕೂ ಆಗ್ತಾಯಿಲ್ಲ, ನಿಮ್ಮಿಂದ ಅವರು ನಿಮ್ಮ ಲೈಫಲ್ಲಿ ಬರೋದಕ್ಕೂ ಆಗ್ತಾ ಇಲ್ಲ. ಈ ಥರ ಒಂದು ಸಿಚುಯೇಷನಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮಿಂದ ದೂರ ಇರಬಹುದು, ಆದರೆ ಅವರು ನಿಮ್ಮ ನೆನಪುಗಳಿಂದ ಅವರು ದೂರ ಇಲ್ಲ. ನಿಮ್ಮನ್ನು ಯಾವಾಗಲೂ ಕೂಡ ನೆನೆಸ್ಕೊಳ್ತಾನೆ ಇರ್ತಾರೆ. ನಿಮಗೋಸ್ಕರ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತಾರೆ ದಟ್ ಎಲ್ಲನೂ ಕೂಡ ಆದಷ್ಟು ಬೇಗ ನಮ್ಮಿಬ್ಬರ ಮಧ್ಯೆ ಎಲ್ಲನೂ ಸರಿ ಹೋಗಲಿ, ಹೀಲ್ ಆಗಲಿ ಅಂತ. ಬಟ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನೈಟ್ ಆಫ್ ಕಪ್ಸ್ ಇದೆ. ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್
ಗೆಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ವಾಂಟ್ ಟು ಕಮ್ಯುನಿಕೇಟ್, ನಿಮ್ಮ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಶನ್ ಮಾಡಬೇಕು, ಆ್ಯಂಡ್ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲನೂ ಕೂಡ ಎಕ್ಸ್ಪ್ರೆಸ್ ಮಾಡಬೇಕು. ಆದಷ್ಟು ಬೇಗ ನಿಮ್ಮ ಹತ್ರ ಬಂದು ಮಾತಾಡಿ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಎಲ್ಲನೂ ಕೂಡ ಯೋಚನೆಗಳಿದೆ. ಬಟ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ನನಗೆ 5 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ವಿಚಾರವಾಗಿ ಅವರ ಮನೆಯಲ್ಲಿ ಅಥವಾ ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ತಡೀತಾ ಇದ್ದಾರೆ. ಸೊ ಇಲ್ಲ ಬೇಡ, ಆ ಒಂದು ವ್ಯಕ್ತಿ ಜೊತೆಗೆ ನೀವು ಮತ್ತೆ ಹೋಗಬೇಡ, ಸೊ ಈ ಥರ ನಿಮ್ಮ ವ್ಯಕ್ತಿನ ತಡೀತಾ ಇದ್ದಾರೆ, ಅಪೋಸ್ ಮಾಡ್ತಾರೆ. ದೇರ್ ಸೋ ಮೆನಿ ಪೀಪಲ್ ಹೂ ಇಸ್ ಅಪೋಸಿಂಗ್ ಯೋರ್ ಲವ್. ಸೊ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಇರೋದಕ್ಕೆ ಬಿಡ್ತಾ ಇಲ್ಲ, ಆ್ಯಂಡ್ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವಿರೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಕಪಲ್, ನಿಮ್ಮಿಬ್ಬರ ಪೇರ್ ತುಂಬಾ ಚೆನ್ನಾಗಿದೆ, ಆ್ಯಂಡ್ ನಿಮ್ಮ ಪೇರ್ನ ನೋಡಿದಾಗ ಎಲ್ಲನೂ ಕೂಡ ತುಂಬ ಜನ ಜಲಸಿ ಪಡ್ತಾರೆ. ಬಿಕಾಸ್ ಯು ಆರ್ ಮೇಡ್ ಫಾರ್ ಈಚ್ ಅದರ್. ನಿಮ್ಮಿಬ್ಬರ ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ತುಂಬಾ ಪ್ರೀತಿ ಇದೆ, ಲವ್ ಇದೆ, ಬಾಂಡಿಂಗ್ ಇದೆ, ಒಂದು ಎಮೋಷನಲ್ ಬಾಂಡಿಂಗ್ ಇದೆ. ಆ್ಯಂಡ್ ಈ ಒಂದು ಕನೆಕ್ಷನಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಸದ್ಯಕ್ಕೆ ಜಾಸ್ತಿ ಅಪೋಸ್ ಮಾಡ್ತಾ ಇದೆ, ಡಾಮಿನೇಟ್ ಮಾಡ್ತಾ ಇದೆ. ಡೇ ಬೈ ಡೇ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ವ್ಯಕ್ತಿನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಟ್ ಡಸಂಟ್ ಮೀನ್ ಅವ್ರು ಬೇರೆಯವ್ರ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಅಲ್ಲ. ಬಟ್ ಈ ಒಂದು ವ್ಯಕ್ತಿ ಏನಿದೆ, ಈ ಒಂದು ವ್ಯಕ್ತಿಗೆ ಐ ಥಿಂಕ್ ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಆ್ಯಂಡ್ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ. ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ನಡೆಯೋದಲ್ಲದೆ ಅವ್ರಿಗೆ ವರ್ಕ್ ಪ್ಲೇಸಲ್ಲೂ ಕೂಡ, ಕರಿಯರ್ ಲೈಫಲ್ಲೂ ಕೂಡ ಸಮಥಿಂಗ್ ಅವ್ರಿಗೆ ಬರ್ಡನ್ ಆಗ್ತಾ ಇರ್ಬೋದು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಆರ್ ಶಿ ಇಸ್ ಟ್ರೈಂಗ್ ಟು ಫಿಕ್ಸ್ ಯುವರ್ ಕನೆಕ್ಷನ್. ನಿಮ್ಮ ಕನೆಕ್ಷನ್ನ ಆದಷ್ಟು ಬೇಗ ಎಲ್ಲನೂ ಕೂಡ ಸರಿ ಮಾಡ್ಕೊಳ್ಬೇಕು, ಹೀಲ್ ಮಾಡ್ಕೊಳ್ಬೇಕು, ನಾವಿಬ್ಬರು ಮತ್ತೆ ಒಂದಾಗಬೇಕು. ಸೊ ದೆರ್ ಈಸ್ ಅ ರಿಕನ್ಸಿಲೇಷನ್ ಚಾನ್ಸಸ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಚಾನ್ಸಸ್ ತುಂಬಾ ಹೈಲಿ ಇದೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗೋನಾ ಕಮ್ ಬ್ಯಾಕ್ ಟು ಯು. ಸೊ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡಬೇಕಾ, ಮೋನ್ ಆಗಬೇಕಾ ಅಂತ ಕೇಳಿದರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ. ಎಲ್ಲದಕ್ಕೂ ಕೂಡ ದೇರ್ ಈಸ್ ಅ ಟೈಮಿಂಗ್. ಸೊ ದೇರ್ ಈಸ್ ಅ ಡಿವೈನ್ ಟೈಮಿಂಗ್. ಎಲ್ಲನೂ ಕೂಡ ಒಂದು ಡಿವೈನ್ ಟೈಮಿಂಗಲ್ಲಿ ಆಗತ್ತೆ. ಬಟ್ ದಿಸ್ ಪರ್ಸನ್ ಈಸ್ ಲವಿಂಗ್ ಯು ಸೋ ಮಚ್. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ತುಂಬ ನಿಮ್ಮ ಅವಶ್ಯಕತೆ ನಿಮ್ಮ ವ್ಯಕ್ತಿಗೆ ತುಂಬಾ ಇದೆ. ಯಾಕೆಂತಂದರೆ ಅವರನ್ನು ಅರ್ಥ ಮಾಡ್ಕೊಂಡಿರೋರು ನೀವು ಒಬ್ಬರೇ ಅವರ ಜೀವನದಲ್ಲಿ. ಸೊ ಅವ್ರು ಯಾವಾಗ ಅವರ ಮೂಡ್ ಯಾವ ಥರ ಇರುತ್ತೆ, ಅವರ ವೀಕ್ನೆಸ್ ಏನು, ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ಸ್ ಏನು, ಎಲ್ಲನೂ ಕೂಡ ನಿಮಗೆ ಗೊತ್ತಿದೆ. ನಿಮ್ಮಷ್ಟು ಅರ್ಥ ಮಾಡ್ಕೊಂಡಿರೋಂಥ ವ್ಯಕ್ತಿ ಅವ್ರಿಗೆ ಯಾರೂ ಸಿಕ್ಕಿಲ್ಲ, ಅವ್ರು ಯಾರಿಗೂ ಸಿಗೋದೂ ಇಲ್ಲ. ಅವ್ರಿಗೂ ಕೂಡ ಅದು ಗೊತ್ತಿದೆ. ಆ್ಯಂಡ್ ನೀವು ತೋರಿಸೋಂಥ ಪ್ರೀತಿ ಆಗಿರ್ಬೋದು, ಮೇ ಬಿ ಅವ್ರು ಯಾರನ್ನೂ ಕೂಡ ಅಷ್ಟೊಂದು ಪ್ರೀತಿ ಮಾಡಿಲ್ಲ ನಿಮ್ಮಷ್ಟು. ಆ್ಯಂಡ್ ಅವರ ಜೀವನದಲ್ಲಿ ಯಾರಾದರೂ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ. ಸೊ ಪ್ರೀತಿ ಮಾಡ್ತಿದ್ದೀರಾ ತುಂಬಾ ಆ ಒಂದು ವ್ಯಕ್ತಿಗೆ ವಿತೌಟ್ ಎನಿ ಅಡ್ವಾಂಟೇಜ್ ಅಂತ ಅಂದರೆ ಅವರ ಜೀವನದಲ್ಲಿ ನೀವೊಬ್ಬರೇ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ವಿತಿನ್ 2 months. ನೆಕ್ಸ್ಟ್ 2 months ಏನು ಬರುತ್ತೆ, ಆ ಒಂದು 2 months ಒಳಗಡೆ ಎವ್ರಿಥಿಂಗ್ ವಿಲ್ ಬಿ ಗೋನಾ ಸಾಲ್ವ್ ಔಟ್ ಅಂತ ಹೇಳ್ಬೋದು. ಸೊ ವೆಯ್ಟ್ ಫಾರ್ ಅ ಟೈಮ್, ವೆಯ್ಟ್ ಫಾರ್ ದಟ್ ಮೊಮೆಂಟ್. ಯು ಕ್ಯಾನ್ ಆಲ್ಸೋ ವೆಯ್ಟ್ ಫಾರ್ ದಿಸ್ ಪರ್ಸನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಯಾರೆಲ್ಲ ಕಾರ್ನೇಲಿಯನ್ನ ಚೂಸ್ ಮಾಡಿದಿರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೋನ್ ಆಗಬೇಕಾ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಇದೆ. ಸೊ ಗೈಸ್, ಯಾರಲ್ಲ ಸೆಕೆಂಡ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ, ವರ್ಲ್ಡ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಆ್ಯಂಡ್ ಏಸ್ ಆಫ್ ಸೋರ್ಡ್ಸ್, 3 of wands, 8 of pentacles, 6 of pentacles, page of swords, 3 of swords, 8 of wands. ಅದರ ಜೊತೆಗೆ ಐ ಹ್ಯಾವ್ ಏಸ್ ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ಬೋದು. ಬಿಕಾಸ್ ಐ ಹ್ಯಾವ್ ವರ್ಲ್ಡ್ ಕಾರ್ಡ್, ಏಸ್ ಆಫ್ ಸೋರ್ಡ್ಸ್, ಏಸ್ ಆಫ್ ಕಪ್ಸ್ ಆ್ಯಂಡ್ 8 of wands ಇದೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್
ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಶನ್ ಮಾಡಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯು ಅಂತ ಹೇಳ್ಬೋದು. ಸೊ ತುಂಬಾ ಈ ಒಂದು ವ್ಯಕ್ತಿ ಇತ್ತೀಚೆಗೆ ತುಂಬಾ ರೀಸೆಂಟ್ ಆಗಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಿಮ್ದು ಯಾವ್ದಾದ್ರು ಅಕೌಂಟ್ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಫಾಲೋಯಿಂಗ್ ಯು ಅಂತ ಹೇಳ್ತೀನಿ. ಅಂಡ್ ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಯು, ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಒಂದು ಲೈಫಲ್ಲಿ ಏನ್ ನಡೀತಾ ಇದೆ, ನೀವೇನ್ ಮಾಡ್ತಾ ಇದ್ರ ಅಟ್ ಪ್ರೆಸೆಂಟ್ ಎಲ್ಲಾನು ಕೂಡ ಆ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ನೀವು ಹಾಕುವಂತ ಸ್ಟೋರೀಸ್ ನ ಅವರು ನೋಡ್ತಾ ಇದ್ದಾರೆ, ಸ್ಟೇಟಸ್ ನ ನೋಡ್ತಾ ಇದ್ದಾರೆ, DPs ನ ನೋಡ್ತಾ ಇದ್ದಾರೆ, ನೀವು ಹಾಕುವಂತ ಪ್ರತಿಯೊಂದೂ ಕೂಡ ಅವರು ನೋಡ್ತಾ ಇದ್ದಾರೆ. ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಯು ಅಂತ ನಾನು ಹೇಳ್ಬೋದು. ದಿಸ್ ಪರ್ಸನ್ ಇಸ್ ಆಕ್ಚುಲಿ ವಾಂಟ್ಸ್ ಟು ಗೆಟ್ ಬ್ಯಾಕ್ ಟು ಯು ಇನ್ ಯೋರ್ ಲೈಫ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಅದಕ್ಕೆ ತುಂಬಾನೇ ಸ್ಟ್ರಾಟರ್ಜೀಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ತುಂಬಾನೇ ಗೇಮ್ಸ್ ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಐ ಥಿಂಕ್ ದಿಸ್ ಪರ್ಸನ್ ಅಂದ್ರೆ ಈ ಒಂದು ವ್ಯಕ್ತಿಗೆ ಇವಾಗ ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ಮಾತಾಡಿ ಎಲ್ಲಾನು ಸರಿ ಮಾಡ್ಕೊಳ್ಳೋಷ್ಟು ಈ ಒಂದು ವ್ಯಕ್ತಿಗೆ ಅಷ್ಟೊಂದು ಧೈರ್ಯ ಬರ್ತಾ ಇಲ್ಲ. ಬಿಕಾಸ್ ಅವರು ಮಾಡುವಂತ ಕೆಲವೊಂದು ಪಾಸ್ಟ್ ಅಲ್ಲಿ ತುಂಬಾನೇ ರಾಂಗ್ ಡಿಸಿಷನ್ ನ ತಗೊಂಡಿದ್ದಾರೆ. ಸೊ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಬೇರೆಯವರಿಗೋಸ್ಕರ. ಸೊ ತುಂಬಾ ರೀಸೆಂಟ್ ಆಗಿ ಒಂದು 6 months ಬ್ಯಾಕ್ ಅವರ ಜೀವನದಲ್ಲಿ ದೇರ್ ಈಸ್ ಅ ಬ್ರೇಕಪ್ ಸಿಚುಯೇಷನ್ ಅಂತ ಹೇಳ್ಬೋದು. ನಿಮಗೋಸ್ಕರ ಅಂದ್ರೆ ಐ ಥಿಂಕ್ ನಿಮ್ಮನ್ನ ಯಾರಿಗೋಸ್ಕರ ಬಿಟ್ಟು ಹೋದ್ರು ಆ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀನಿ. ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್. ಆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬಂದಿದ್ದಾರೆ. ಸೊ ಅವ್ರಿಗೆ ತುಂಬಾನೇ ಹಾರ್ಟ್ ಬ್ರೇಕ್ಸ್ ಆಗಿದೆ, ಅವ್ರಿಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿದೆ. ಅವ್ರು ಅನ್ಕೊಂಡಿದ್ದೆ ಒಂದು, ಅವರ ಜೀವನದಲ್ಲಿ ಆಗಿದ್ದೇ ಒಂದು. ಅಂಡ್ ಅವ್ರಿಗೆ ಕರ್ಮ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ದಟ್ ನಾನು ನನ್ನ ಲೈಫ್ಗೆ ಕರ್ಮ ಮಾಡಿದ್ದೀನಿ, ಸೊ ಅದಕ್ಕೆ ನನಗೆ ಕರ್ಮ ಸಿಕ್ಕಿದೆ ಅಂತ. ಸೊ ಕರ್ಮದಲ್ಲಿ ಅವ್ರಿಗೆ ಇವಾಗ ಪಶ್ಚಾತ್ತಾಪ ಆಗ್ತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ, ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ನಾನು ಯಾರಿಗೆ ಮೋಸ ಮಾಡಿದ್ದೀನಿ. ಸೊ ಎಲ್ಲಾನು ಕೂಡ ಅವ್ರಿಗೆ ಅರಿವಾಗ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಅರಿವಾಗಿದ್ದು ನಿಮ್ಮ ವಿಚಾರದ ಬಗ್ಗೆ. ಸೊ ಹಾಗಾಗಿ ಇವಾಗ ಅವರು ನಿಮ್ಮ ಲೈಫಲ್ಲಿ ಬರಬೇಕು. ಸೊ ನಿಮ್ಮ ಲೈಫಲ್ಲಿ ಬರಬೇಕು ಅಂದ್ರೆ ಏನಾದ್ರೂ ಒಂದು ಸ್ಟ್ರಾಟರ್ಜಿ ಮಾಡಬೇಕು, ಏನಾದ್ರೂ ಒಂದು ಗೇಮ್ಸ್ನ ಪ್ಲೇ ಮಾಡಬೇಕು. ಸೊ ಅವ್ರಿಗೆ ತುಂಬಾ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡಿ ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳೋಷ್ಟ ಒಂದು ವ್ಯಕ್ತಿಗೆ ಇಲ್ಲ. ಯಾಕಂತಂದ್ರೆ ನಿಮಗೋಸ್ಕರ ಬೇರೆಯವ್ರಿಗೋಸ್ಕರ ನಿಮಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ, ತುಂಬಾನೇ ಬ್ಲೇಮ್ಸ್ ಹಾಕಿದ್ದಾರೆ. ಸೊ ಇವಾಗ ನೀವು ಕೂಡ ತುಂಬಾನೇ ಸ್ಟ್ರಾಂಗ್ ವ್ಯಕ್ತಿ ಆಗಿದ್ದೀರಾ. ಸೊ ನೀವು ಯಾವ್ದಕ್ಕೂ ಜಾಸ್ತಿ ಬಗ್ಗೋದಿಲ್ಲ, ಅವ್ರನ್ನ ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದು ಎಲ್ಲಾನು ಕೂಡ ಅವ್ರಿಗೆ ಗೊತ್ತಿದೆ. ಬಟ್ ಇವಾಗ ಏನಾದ್ರೂ ಸ್ಟ್ರಾಟರ್ಜಿ ಮಾಡಬೇಕು, ಹೇಗಾದ್ರೂ ನಿಮ್ಮ ಲೈಫಲ್ಲಿ ಬಂದು ಮತ್ತೆ ಸೇರ್ಕೊಳ್ಬೇಕು, ಒಂದು ಸೆಕೆಂಡ್ ಚಾನ್ಸ್ ಬೇಕು ಅಂತ ಅವರು ಒದ್ದಾಡ್ತಾ ಇದ್ದಾರೆ. ಬಟ್ ದಿಸ್ ಪರ್ಸನ್ ಇವಾಗ ತುಂಬಾನೇ ಜೆನ್ಯೂನ್ ಆಗೇ ಇದ್ದಾರೆ, ಆನೆಸ್ಟಿಯಿಂದಾನೇ ಇದ್ದಾರೆ, ಲಾಯಲ್ ಆಗೇ ಇದ್ದಾರೆ. ಸೊ ಅವರು ಪಾಠ ಕಲಿಬೇಕಾಗಿತ್ತು, ಅವರ ಜೀವನದಲ್ಲಿ ಪಾಠ ಕಲ್ತಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಸೆಪರೇಷನ್ ಬ್ರೇಕಪ್ ಆಗಬೇಕಾಗಿತ್ತು, ಅದು ಆಗಿದೆ. ಮತ್ತೆ ಇವಾಗ ನಿಮ್ಮ ಲೈಫಲ್ಲಿ ಬರಬೇಕಂತ ಯೋಚನೆ ಮಾಡ್ತಾ ಇದ್ರೆ ಅದು ತುಂಬಾನೇ ಜೆನ್ಯೂನ್ ಆಗಿ ಫೀಲಿಂಗ್ಸ್ ಇದೆ ದಟ್ ನನ್ನ ವ್ಯಕ್ತಿಗೆ ನಾನು ಮೋಸ ಮಾಡಬಾರ್ದು, ಅವ್ರಿಗೆ ನಾನು ಫೂಲ್ ಮಾಡಬಾರ್ದು, ಚೀಟ್ ಮಾಡಬಾರ್ದು. ಅವ್ರಿಗೆ ಆಲ್ರೆಡಿ ಮೋಸ ಮಾಡಿ ತುಂಬಾನೇ ಅವ್ರಿಗೆ ನಾನು ಕಾಟ ಕೊಟ್ಟಿದ್ದೀನಿ, ಪೇಯ್ನ್ ಮಾಡಿದ್ದೀನಿ, ಅವ್ರು ತುಂಬಾನೇ ಅದರಿಂದ ಅನುಭವಿಸಿದ್ದಾರೆ. ಮತ್ತೆ ನಾನು ಪೇಯ್ನ್ ಕೊಡಬಾರ್ದು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ತುಂಬಾ ಬೇಗನೆ ಬರ್ತಾ ಇದ್ದಾರೆ. ಆಕ್ಚುಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಕ್ಲಿಯರ್ ಔಟ್ ಎವ್ರಿಥಿಂಗ್. ಸೊ ನಿಮ್ಮ ಮನಸ್ಸಿನಲ್ಲಿರುವಂತ ಪ್ರತಿಯೊಂದು ಪ್ರಶ್ನೆಗೂ ಈ ಒಂದು ವ್ಯಕ್ತಿ ಹತ್ರ ಉತ್ತರ ಸಿಗತ್ತೆ. ಸೊ ತುಂಬಾ ಬೇಗನೆ ಒಂದು ಎನರ್ಜೀಸ್ ಇದೆ. ವಿತಿನ್ 15 days, 20 days ಅಥವಾ ವಿತಿನ್ 1 month ಅಥವಾ 1 day ಒಳಗಡೆ there is a magic is coming in your life, miracles is getting happened. ಸೊ ತುಂಬಾನೇ ಫಾಸ್ಟ್ ಎನರ್ಜೀಸ್, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ತುಂಬಾ ಬೇಗ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಮೂಲಕನೋ ಅಥವಾ ಅವರ ಫ್ರೆಂಡ್ಸ್ ಮೂಲಕನೋ ನಿಮ್ಮನ್ನ ರೀಚ್ ಔಟ್ ಮಾಡೋದಕ್ಕೆ ಎಲ್ಲ ಪ್ಲಾನ್ಸ್ ಎಲ್ಲ ನಡೀತಾ ಇದೆ. ಸೊ ತುಂಬಾ ಬೇಗನೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ದೆರ್ ಈಸ್ ಅ ರೀಸ್ಟಾರ್ಟ್, ನ್ಯೂ ಬಿಗಿನಿಂಗ್ಸ್ ಆಗ್ತಾ ಇದೆ. ಏಸ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ಸೋರ್ಸ್ ಇರೋದ್ರಿಂದ ದೆರ್ ಈಸ್ ಅ ನ್ಯೂ ಬಿಗಿನಿಂಗ್. ಸೊ ಪಾಸ್ಟ್ ಅಲ್ಲಿ ಆಗಿರೋದು ಎಲ್ಲಾನು ಮರೆತು ಅದನ್ನ ಫರ್ಗಿವ್ ಮಾಡಿ ಮತ್ತೆ ಎಲ್ಲಾನು ಸರಿ ಮಾಡ್ಕೊಂಡು ನ್ಯೂ ಬಿಗಿನಿಂಗ್ಸ್ ನ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ರಿಲೇಶನ್ಶಿಪ್ಸ್ ಗೋನಾ ಬಿ ಅ ಸಕ್ಸಸ್ಫುಲ್ ವಿಕ್ಟ್ರಿಯಸ್
ಕನೆಕ್ಷನ್ ಅಂತ ಹೇಳ್ಬೋದು. ಐ ಥಿಂಕ್ ಇದೆಲ್ಲನೂ ಕೂಡ ಜೀವನದಲ್ಲಿ ಒಂದು ಪಾಠ. ಸೊ ಎಲ್ಲಾನು ಕೂಡ ಕಲಿಬೇಕಾಗತ್ತೆ. ಅಂಡ್ ದ ಸೇಮ್ ವೇ ನೀವು ಕೂಡ ಪಾಠ ಕಲ್ತಿದ್ದೀರಾ, ನಿಮ್ಮ ವ್ಯಕ್ತಿನೂ ಕೂಡ ಪಾಠ ಕಲ್ತಿದ್ದಾರೆ. ಸೊ ಎಲ್ಲಾನು ಕೂಡ ನಿಮಗೆ ಗೊತ್ತಿದೆ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಈ ಒಂದು ವ್ಯಕ್ತಿ ನೀವು ಈ ಒಂದು ವ್ಯಕ್ತಿನ ಅಕ್ಸೆಪ್ಟ್ ಮಾಡೋದು ಎಲ್ಲಾನು ಕೂಡ ನಿಮ್ಮ ಕೈಯಲ್ಲೇ ಇದೆ. ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಕಮಿಂಗ್ ಬ್ಯಾಕ್. ಈ ಒಂದು ವ್ಯಕ್ತಿನ ನೀವು ಸ್ವೀಕರಿಸ್ತಿರೋ ರಿಜೆಕ್ಟ್ ಮಾಡ್ತಿರೋ ಪ್ರತಿಯೊಂದನ್ನು ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್. ಡೆಫಿನೆಟ್ಲಿ ಒಂದು ವ್ಯಕ್ತಿನ ನೀವು ಅಕ್ಸೆಪ್ಟ್ ಮಾಡ್ರೆ ಡೆಫಿನೆಟ್ಲಿ ಯುವರ್ ಲೈಫ್ ಗೋನಾ ಬಿ ಶೈನರ್ ಅಂತ ಹೇಳ್ತಾ, ಸೊ ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್.